स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। बीजापुर महानगर पालिका का बजट हुआ प्रस्तुत। आज महानगर पालिका के मेयर माहिजबीन अब्दुल रज़ाक वर्ती और उपमेयर दिनेश हल्ली ने 2024 और 25 साल का बजट पेश किया। ಪಾಲಿಕೆಯ ಆಡಳಿತವನ್ನು ಚುರುಕುಗೊಳಿಸಲು ಮತ್ತು ಪಾರದರ್ಶಕತೆಯನ್ನು ಕಾಪಾಡಲು ಈ ಆಫೀಸ್ ತಂತ್ರಾಂಶವನ್ನು ಅಳವಡಿಸಲಾಗುವುದು ಹಾಗೂ ಕಚೇರಿಯಲ್ಲಿ ಎಲ್ಲಾ ಯೋಜನೆಗಳ ಮತ್ತು ಸಿಬ್ಬಂದಿಗಳ ಮಾಹಿತಿ ಫಲಕವನ್ನು ಅಳವಡಿಸುವುದು 10 ಲಕ್ಷ. ಪಾಲಿಕೆಯ ಸಿಬ್ಬಂದಿಗಳ ದಿನನಿತ್ಯದ ಹಾಜರಾತಿ ಕುರಿತು ಬಯೋಮೆಟ್ರಿಕ್ ಮತ್ತು ಫೇಸ್ ರೇಟಿಂಗ್ ಮೆಷಿನ್ಗಳನ್ನು ಅಳವಡಿಸಿ ಸಾರ್ವಜನಿಕರಿಗೆ ಕೆಲಸ ಕಾರ್ಯಗಳನ್ನು ನಿಗದಿತ ಅವಧಿಯಲ್ಲಿ ನಿರ್ವಹಣೆ ಮಾಡಲು ಸಿಬ್ಬಂದಿಗಳ ನಿಯಂತ್ರಣ ಮಾಡುವುದು 10 ಲಕ್ಷ. ಪಾಲಿಕೆಯ ತಾಂತ್ರಿಕ ಹಾಗೂ ಆರೋಗ್ಯ ಶಾಖೆಗಳ ಅಧಿಕಾರಿಗಳಿಗೆ ಕೆಲಸ ಕ್ಷಮತೆ ಹೆಚ್ಚಿಸಲು ತರಬೇತಿಗಳನ್ನು ಆಯೋಜಿಸಿ ಹೆಚ್ಚಿನ ಕೆಲಸ ನಿರ್ವಹಿಸಲು ಪ್ರೋತ್ಸಾಹಿಸುವುದು 5 ಲಕ್ಷ. ನಗರದ ಸ್ವಚ್ಛತಾ ಸಿಪಾಯಿಯಾದ ಪೌರ ಕಾರ್ಮಿಕರ ಆರೋಗ್ಯ ದೃಷ್ಟಿಯಿಂದ ವಿಶ್ರಾಂತಿ ಪಡೆಯಲು ಸುಸಜ್ಜಿತವಾದ ಸೌಲಭ್ಯಗಳೊಂದಿಗೆ ಸುವಿಧಾ ಕೇಂದ್ರಗಳನ್ನು ನಿರ್ಮಾಣ 100 ಲಕ್ಷ. ನಗರದ ಸ್ವಚ್ಛತೆಗಾಗಿ ಮನೆ ಮನೆ ಕಸ ಸಂಗ್ರಹಿಸಿ ಮಾಡಿ ವಿಲೇವಾರಿ ಮಾಡಲು ಹೊಸ ವಾಹನ ದುರಸ್ತಿ ಈಗ ಆಲ್ಮಟ್ಟಿಗಳನ್ನ ಯಾಕ ನೀರಿನ ಫೌಂಟೇನ್ ಮಾಡಿರೋ ಸರ ನಾವು ಗೋಳು ಮಾಡಿದ್ರು ಅದರಿಂದ ಇನ್ಕಮ್ ಬರ್ತೈತಿ ಅಂತ ಹೇಳ್ತೀವಿ. ಇಡೀ ವಿದ್ಯಾರ್ಥಿ ನಗರದ ಉದ್ಯಾನವನವನ್ನು ಅಭಿವೃದ್ಧಿಪಡಿಸಿ ಎಲ್ಲೆಡೆ ಹಸಿರುಗೊಳಿಸಿ ಗ್ರೀನ್ ಸಿಟಿಯಾಗಿಸುವ ನಿಟ್ಟಿನಲ್ಲಿ ಪಾಲಿಕೆ ಹೆಜ್ಜೆ ಇರಿಸಬೇಕು. ವಿಜಯಪುರ ಪ್ರವಾಸೋದ್ಯಮ ಕೇಂದ್ರವಿದ್ದು ದೇಶ ವಿದೇಶಗಳಿಂದ ಸಾವಿರಾರು ಪ್ರವಾಸಿಗರು ಬರುತ್ತಾರೆ. ಹೀಗಾಗಿ ಪಾಲಿಕೆ ನಗರ ಸೌಂದರ್ಯೀಕರಣಕ್ಕೆ ಆದ್ಯತೆ ನೀಡಬೇಕು. ಸರ್ಕಾರದ ಅನುದಾನ ಬಾರದೇ ಇದ್ದರೂ ಸಹ ಪಾಲಿಕೆ ತನ್ನ ಸ್ವಂತ ಆದಾಯದಿಂದ ಮೂಲ ಸೌಕರ್ಯ ಕಲ್ಪಿಸುವಷ್ಟು ಶಕ್ತಿ ಹೊಂದಿದೆ. ಒಂದಿಷ್ಟು ಕಾರ್ಯ ಕೈಗೊಂಡರೆ ಈ ಶಕ್ತಿ ಎರಡನೇ ಭಾಗ ಸಾಕಷ್ಟು ಹಲಸಾಸಿ ಮಾಡಿ ಹಿಂದೆ ಈ 2-3 ವರ್ಷದಿಂದ ವಿಜಯಪುರದಲ್ಲಿ ಶಾಸಕರಾದ ಬಸವಣ್ಣ ಪಾಟೀಲ್ ಅವರು ಪ್ರಮುಖ ರಸ್ತೆಗಳನ್ನು ಸುಂದರೀಕರಣ ಮಾಡ್ಯಾರ. ಅದನ್ನೆಲ್ಲ ನಾಳೆ ಅದನ್ನ ಕಂಡ ಕುದುರೆಯಾಗ ಲದ್ದಿಗಿದ್ದಿ ಹಾಳಾಗುತ್ತಲ್ಲ ಮತ್ತೆ ಕಷ್ಟ ಚಾಲ ಆಗ್ತಾವ. ಅದಕ್ಕೆ ಏನಾದ್ರು ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡು ಮಾಡಿ ಅವರಿಗೆ ನಾವು ಹೊಟ್ಟಿನ ಕಾಲು ಕೊಡಬೇಡ ಅಂತ ಹೇಳ್ತಾ ಇಲ್ಲ. ಅದಕ್ಕೆ ಪರ್ಯಾಯ ವ್ಯವಸ್ಥೆ ಯಾಕಂದ್ರೆ ಅವಾಗ ನೀವು ಪ್ರತಿಯೊಬ್ಬರು ಅಧಿಕಾರಿಗಳು ನಾವು ಹೋಗಿ ಅವ್ರಿಗೆ ಕನ್ವಿನ್ಸ್ ಮಾಡಕ್ಕಾಗಲ್ಲ. ಅದೇನಾದ್ರು ವಿಚಾರ ಮಾಡ್ಕೊಂಡು ಮಾಡಿ. ದಯವಿಟ್ಟು ಮಾನ್ಯ ಸದಸ್ಯರಲ್ಲಿ ಇದು ಒಂದು ಪಾಲಿಕೆಯ 24 ಬಜೆಟ್ ಅದ ರೈಲ್ವೆ. ಇಲ್ಲಿ ನಾವು ಈ ವರ್ಷದಲ್ಲಿ ಏನೇ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಫಸ್ಟ್ ನಾವು ಬಜೆಟ್ ನಲ್ಲಿ ಅವಕಾಶ ಮಾಡ್ಕೋಬೇಕು. ಅಂದ್ರೆ ನೀವು ಹೊಸದಾಗಿ ಏನಾದ್ರು ಮಾಡುವಂತ ವಿಚಾರಗಳು ಇಲ್ಲ, ಅವಕಾಶ ಫಸ್ಟ್ ಬಜೆಟ್ ಅಲ್ಲಿ ಆಗಬೇಕು. ನಂತರ ಮಹಾನಗರ ಪಾಲಿಕೆಗೆ ಅದು ಮೇಂಟೆನೆನ್ಸ್ ಒಳಗೆ ಮಹಾನಗರ ಪಾಲಿಕೆ ಕೊಟ್ಟಾರೆ. ಅದು ಇಂಪ್ಲಿಮೆಂಟ್ ಆದ್ರೆ ಮಹಾನಗರ ಪಾಲಿಕೆ ಟೆಂಡರ್ಗಳು ಪ್ರೈವೇಟ್ ಕೊಟ್ಟರೆ ಸಾರ್ವಜನಿಕರಿಗೆ ಒಂದೇ ಬುತ್ತಾಳಗಿರಿ ಒಂದೇ ಉದ್ಯಾನ ಒಂದೇ ಐತೆ. ಅದಕ್ಕೆ ಈ ನಿಗಮ ತಲಾಬ್ದು ಇಂಪ್ರೂವ್ಮೆಂಟ್ ಆಯ್ತಂದ್ರೆ ಅಲ್ಲಿ ಕೂಡ ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ. ಅದನ್ನು ಕೂಡ ನೀವು ಇದ್ರ ಪ್ರಸ್ತಾವನೆ ಸೇರಿಸಬೇಕು. ಸದಸ್ಯರು ಯಾರು ಹೇಳೋಂಗಿಲ್ಲ. ನಾವೇ ನೀವು ಹೇಳುತ್ತೆ ನಾವು ಹೇಳೋದು ನಾವು ಹೇಳೋದು ಬರ್ಬೋದು. ಎರಡನೇದಾಗಿ ನನ್ನ ವಾರ್ಡಿನ ಬಗ್ಗೆ ಹೇಳಿದ್ರೆ ಸರ್, ಇಲ್ಲಿ ತನಕ ನಮ್ಮಲ್ಲಿ ಹೈವೇ ರೋಡ್ ಚಾಲು ಆಗಿ ಸಿಟಿ ಒಳಗೆ ಕೆಲಸ ಮಾಡ್ರಿ. ಎಲ್ಲ ಅಧಿಕಾರಿಗಳು ಇಲ್ಲಿ ಕೂಡ ಬಂದು ನಾವು ಇಲ್ಲಿ ಕೊಡ್ತೀವಿ. 2 ಸೆಕೆಂಡ್ ಕೊಡಕ್ಕಾಗತ್ತದು. ಈ ರೀತಿ ಸದಸ್ಯರಿಗೆ ಗೊತ್ತಾಗಿ ನಾವು ನೆಕ್ಸ್ಟ್ ಈ ಕುರ್ಚಿ ಕೊಡಂಗಿಲ್ಲ. ಅಲ್ಲಿ ಅದು ವಿಜಯಪುರ ನಗರಕ್ಕೆ ಬಹಳ ಅವಶ್ಯಕತೆ ಇದೆ. ಏನಪ್ಪಾ ಅಂದ್ರ 35 ವಾರ್ಡ್ಗಳಿಗೆ ಸರಿಸುಮಾರು 13 ತಾಂಡಗಳು ಬರ್ತವೆ ಸಾಹೇಬ್ರೆ. ಇನ್ನೂ ತನಕ ನಮಗೆ ಯಾವುದೇ ಹಕ್ಕುಪತ್ರ ಕೊಡೋದಾಗಲಿ, ಬಡವರಿಗೆ ಯಾವುದೇ ಸರ್ಕಾರದ ಯೋಜನೆಯಲ್ಲಿ ಅಂಬೇಡ್ಕರ್ ಯೋಜನೆ ಆಗಲಿ, ವಾಜಪೇಯಿ ಯೋಜನೆ ಆಗಲಿ ಅಥವಾ ದೇವರಾಜ ಅರಸ ಆಗಲಿ, ಮನೆಗಳು ಏನಾದ್ರು ರಾಜ್ಯದ 1 ನಿಮಿಷ ಈ ಬಜೆಟ್ ಬಗ್ಗೆ ಮಾತಾಡೋಣ. ಮುಂದಿನ ಮಾತಾಡೋಣಲ್ಲ, ಬಜೆಟ್ ವಿಷಯನೇ ಹೇಳ್ತೀನಿ ನಾನು. ಕೇಳ್ರಿ, ಇವೆಲ್ಲ ನಂದು ಒಂದೇ ವಾರ್ಡ್ ಅಂತ ಹೇಳ್ತೀವಿ. ನಾನು ಎಲ್ಲಾ ವಾರ್ಡ್ನಾಗ ಎಲ್ಲಾರ್ದು ಅನ್ಸೆಟೆಡ್ ಅಂತ ಹೇಳ್ಬಿಟ್ಟು ಆಸ್ತಿ ಅದ. ನಾವು ಬರೀ ಟ್ಯಾಕ್ಸ್ ತುಂಬಿದ್ರೆ ಅಷ್ಟೇ ಸೀಮಿತವಾಗಿವ್ರಿ. ನಾ ಏನೇ ಹೇಳ್ತೀನಿ, ಈ ಬಜೆಟ್ ಅಲ್ಲಿ ನಮ್ಮೆಲ್ಲ ಒಂದು ಇಟ್ಕೊಳ್ಳಿ. ಏನಪ್ಪಾ ಅಂದ್ರೆ ಒಂದು ಟೊಟೇಷನ್ ಸರ್ವೆ ಮಾಡಿ ಅವರಿಗೆ ಅಲ್ಲಿ ಚೆಕ್ ಬಂದು ಹಾಕುವಂತ ಒಂದು ಕಂಪನಿ ಏಜೆನ್ಸಿನ ಹಿಡಿಬೇಕಲ್ಲ, ಅದಕ್ಕೆ ಸ್ವಲ್ಪ ದುಡ್ಡು ಇಟ್ಕೊಳ್ಳಿ. ನೀವು ವೀಕ್ಷಣೆ ಮಾಡಕ್ಕೆ ಟಾಟಾ ವ್ಯವಸ್ಥೆ ಮಾಡಿ ಆ ರಥಯಾತ್ರೆನ ಸುಂದರಗೊಳಿಸೋದ್ರ ಬದಲಿಗೆ ಒಂದು
ಈ ಪ್ರವಾಸ ತಾಣ ನೋಡಕ್ ಬಂದಂತ ವೀಕ್ಷಕರಿಗೆ ಒಂದು ಪ್ಯಾಕೇಜ್ ತರ ಹೋಟೆಲ್ ಇಂಥ ಒಂದು ಪ್ಯಾಕೇಜ್ ಮಾಡಿ ವಾಹನ ಸೌಕರ್ಯ ಮಾಡೋದಿತ್ತು. ತೆರೆದಂತ ಒಂದು ಹೊಸ ತರಗಿನ ಟೆಕ್ನಾಲಜಿ ಬಳಸಿ ಹೊಲಿ ಮತ್ತು ಅದೇ ಟಾಂಗಾ ವ್ಯವಸ್ಥೆ ಮಾಡೋದಷ್ಟು ಸರಿ ಕಾಣೋದಿಲ್ಲ. डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका। स्पोकन इंग्लिश आजकल न सिर्फ एक शौक है बल्कि अहम ज़रूरत बन चुका है। अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972295999 और 8050828793। ಮಹಾನಗರ ಪಾಲಿಕೆಯ ಇಂದು 24-25ನೇ ವರ್ಷದ ಬಜೆಟನ್ನು ನಾವು ಮಂಡನೆ ಮಾಡಿದ್ವಿ. ನಾವು ಮತ್ತು ನಮ್ಮ ಮಹಾಪೌರರ ಆದೇಶದ ಮೇರೆಗೆ ನಮ್ಮ ಉಸ್ತುವಾರಿ ಸಚಿವರಾದಂತಹ MB ಪಾಟೀಲ್ ಸಾಹೇಬರು, ನಮ್ಮ ಕಟಕೋಣ ಸಾಹೇಬರಾಗಿರ್ಬೋದು ಹಾಗೂ ನಗರ ಶಾಸಕರಾದಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಸಾಹೇಬರವರ ಮಾರ್ಗದರ್ಶನದಲ್ಲಿ ಉತ್ತಮವಾದ ಬಜೆಟನ್ನು ನಾವು ಇವತ್ತಿನ ದಿವಸ ಮಂಡನೆ ಮಾಡಿದ್ದೇವೆ. ನೀವು ಎಲ್ಲ ನಮ್ಮ ಗೌರವಾನ್ವಿತ ಸದಸ್ಯರು, ಎಲ್ಲ ವಿಜಯಪುರ ಮಹಾನಗರ ಪಾಲಿಕೆಯ ಎಲ್ಲ ಮಹಾಜನತೆಯರು ಸಹಕರಿಸಿದ್ದಕ್ಕಾಗಿ ಎಲ್ಲರಿಗೂ ನಾನು ತುಂಬು ಹೃದಯದ ಕೃತಜ್ಞತೆ. ನಗರ ಪಾಲಿಕೆಯ 24-25ನೇ ಸಾಲಿನ ಇವತ್ತು ಆಯವ್ಯಯ ಬಜೆಟ್ ಆಯವ್ಯಯವನ್ನು ಪೂಜ್ಯ ಮಹಾಪೌರ ಉಪಮಹಾಪೌರು ಸಭೆಗೆ ಮಂಡಿಸಿದರು. ಸಭೆಯ ಗೌರವಾನ್ವಿತ ಎಲ್ಲ ಸದಸ್ಯರು ಚರ್ಚಿಸಿ ನಮ್ಮ ಪಾಲಿಕೆಯ 24-25ನೇ ಸಾಲಿನ 13 ಲಕ್ಷಗಳ ಉಳಿತಾಯ ಬಜೆಟನ್ನು ಅನುಮೋದನೆ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ಪಾಲಿಕೆಯ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಸನ್ 2024-25ನೇ ಸಾಲಿನ ಬಜೆಟ್ ಮುಖ್ಯಾಂಶಗಳು ಈ ರೀತಿಯಾಗಿವೆ. 159.56 ಕೋಟಿಗಳು 14,000 ಮತ್ತು 150 ಇದು ಒಟ್ಟು ಆದಾಯಗಳು ಮತ್ತು 159,42,20,20,000 ಒಟ್ಟು ವೆಚ್ಚ. ಮತ್ತು ಈ ರೀತಿಯಾಗಿ 13.94 ಲಕ್ಷಗಳ ಒಂದು ಉಳಿಕೆ ಬಜೆಟನ್ನು ನಾವು ಈ ಸಾರಿ ಮಂಡಿಸಿದ್ದೇವೆ. ಈ ಬಜೆಟ್ನಲ್ಲಿ ನೀರು ಸರಬರಾಜು, ರಸ್ತೆ ನಿರ್ವಹಣೆ, ಬೀದಿ ದೀಪ ನಿರ್ವಹಣೆ ಇತ್ಯಾದಿ ಮೂಲ ಸೌಕರ್ಯಗಳ ಒಂದು ಒದಗಿಸುವುದರೊಂದಿಗೆ ಅಭಿವೃದ್ಧಿ ಪರವಾದಂಥ ಕಾರ್ಯಕ್ರಮಗಳನ್ನು ಕೂಡ ಈ ಬಜೆಟ್ನಲ್ಲಿ ಹಾಕಿಕೊಳ್ಳಲಾಗಿದೆ. ಒಟ್ಟಾರೆಯಾಗಿ ಇದು ಪ್ರಗತಿಪರ ಬಜೆಟ್ ಅಂತೇಳಿ ಎಲ್ಲರಿಂದ ಶ್ಲಾಘಿಸುವಂಥ ಬಜೆಟನ್ನು ಈ ಸಾರಿ ಕೊಟ್ಟಿದ್ದೀವಿ. ನಾನು MS ದೊಡ್ಡಮನಿ ಅಂತ, ಮುಖ್ಯ ಲೆಕ್ಕಾಧಿಕಾರಿಗಳು, ಮಹಾನಗರ ಪಾಲಿಕೆ, ವಿಜಯಪುರ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.